ಈಗ ಒಬ್ಬೊಬ್ಬರ ಬಗ್ಗೆ ಕೇಳ್ತಾ ಹೋಗ್ತೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಗೆ ಏನು ಅನ್ಸುತ್ತೆ ಅವ್ರ ಬಗ್ಗೆ ಹೇಳ್ತಾ ಹೋಗಿ. ಈಗ ಗಿಲ್ಲಿ ಹವದ್ ಬಗ್ಗೆ ನೀವು ಮಾತಾಡಿ, ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ? ಅವನು ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ. ಅವನು ಆಟ ಆಡಿರೋ ರೀತಿಗೆ, ಇದ್ದಿದ್ದ ರೀತಿಗೆ ಅವ್ನ ಫ್ಯಾನ್ ಬೇಸ್ ಚೆನ್ನಾಗಾಗಿದೆ. ಸೊ ಖುಷಿಯಾಗಿದೆ. ಈಗ ನಿಮಗೂ ಅವ್ರ ಒಳಗಡೆ ಅನಿಸ್ತಾ ಇತ್ತಾ ಅವ್ರು ಮಾಡ್ತಿರುವಂಥ ಕಾಮಿಡಿ ತುಂಬ ಸಲ ಇರಿಟೇಟ್ ಆಗ್ತದೆ? ಅಲ್ಲ, ಅದು ನನಗೆ ಗೊತ್ತಿತ್ತು. ನಮ್ಗೆ ಒಳಗಡೆ ನಮಗೆ ಇರಿಟೇಟ್ ಆಗ್ತಿದ್ರು, ಹೊರಗಡೆ ಅದು ಇಷ್ಟ ಆಗ್ತಾ ಇರುತ್ತೆ ಜನರಿಗೆ ಅಂತ. ನನ್ನ ವಿಷಯಕ್ಕೆ ಯಾವತ್ತು ಗಿಲ್ಲಿ ಅಷ್ಟು ಬಂದಿಲ್ಲ. ಅವ್ನು ಫಸ್ಟ್ ಸ್ಟಾರ್ಟಿಂಗೇ ಇಲ್ಲ ನಂಗೆ ಇಷ್ಟ ಆಗ್ತಿಲ್ಲ ಬೇಡ ಅಂತಂದರೆ ಅವ್ನು ಸುಮ್ಮನೆ ಆಗಿಬಿಟ್ಟಿದ್ದ. ಸೊ ಬೇರೆಯವ್ರ ವಿಚಾರದಲ್ಲಿ ನಾನು ಹೇಳ್ತಿದ್ದೆ, ಈ ಥರ ನೀನು ಕಾಮಿಡಿ ಮಾಡ್ತಾ ಇರೋದು ಸೂಪರು, ಬಟ್ ಇನ್ನೊಬ್ಬರನ್ನ ಕೆಳಗಾಕಿ ಮಾಡಬೇಡ ಅಂತ. ಬೇರೆಯವರು ಅದಕ್ಕೆ ಸಪೋರ್ಟ್ ಅಂದರೆ ಅವರು ಕಾಮಿಡಿಯಾಗಿ ತೊಗೊತಾ ಇದ್ರು ಅವ್ನು ಹೇಳಿದಾಗ. ಆಮೇಲೆ ಯಾವಾಗೋ ಒಂದು ಟೈಮ್ ರೈಸ್ ಆಗ್ಬಿಡೋರು. ನಾನು ಅವ್ನು ಇವಾಗ ಹೇಳ್ತಾ ಇದ್ದೆ, ನೀವು ಎಲ್ಲ ಟೈಮು ಸೈಲೆಂಟಾಗಿದ್ದು ಯಾವಾಗೋ ಒಂದು ಟೈಮ್ ನೀವು ರೈಸ್ ಆಗಿಬಿಟ್ರೆ ಅವ್ನಿಗೆ ಕನ್ಸು ಬಿದ್ದಿರುತ್ತೆ, ನೀವು ಅಯ್ಯೋ ಇವಾಗ ರೈಸ್ ಆಗ್ಬಿಡ್ತೀರ, ಮಾತಾಡೋದು ಬೇಡ ಅಂತ. ಏನು ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಅದನ್ನ ಫಸ್ಟೇ ಸ್ಟಾಪ್ ಮಾಡಬೇಕು. ಇಷ್ಟ ಆದರೆ ಕಂಟಿನ್ಯೂ ಮಾಡಿ. ನೀವು ಇಷ್ಟ ಆಗಿರುತ್ತೆ ಕಂಟಿನ್ಯೂ ಮಾಡಿರ್ತೀರ. ಸೊ ಅವನು ಕಂಟಿನ್ಯೂ ಮಾಡಿದ್ದಾನೆ, ಅದರಲ್ಲಿ ಏನು ತಪ್ಪಿಲ್ಲ ಅಂತಾನೆ ಅಂತ ಇದ್ದಾನೆ. ಏನಾದರೂ ಕ್ಲೂ ಇತ್ತು? ಓಕೆ ಗಿಲ್ಲಿ ಚೆನ್ನಾಗಿ ಇಲ್ಲ ಯಾರಿಗೂ ಐಡಿಯಾನೇ ಇರಲಿಲ್ಲ. ಬಟ್ ಸುದೀಪ್ ಸರ್ ಬಂದು ಮಾತಾಡ್ತಿದ್ರಲ್ಲ ವೀಕೆಂಡಲ್ಲಿ, ಆವಾಗ ಗಿಲ್ಲಿ ಜಾಸ್ತಿ ಕಾಣಿಸ್ಕೊಂತ ಇದ್ದಾನೆ. ಗಿಲ್ಲಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ. ಟ್ಯಾಟೂ ಎಲ್ಲ ಹಾಕಿಸ್ಕೋತಿದ್ದಾರೆ, ಇದ್ರ ಬಗ್ಗೆ ಏನು ನೀವು ಒಪಿನಿಯನ್ ಕೊಡ್ತೀರಾ ನೀವು? ಅವ್ರವ್ರ ಖುಷಿ, ಅವ್ರವ್ರ ಅಭಿಮಾನ, ಅದ್ರ ಬಗ್ಗೆ ಏನು ಮಾತಾಡ. ನಿಜ ಖುಷಿ ಆಗುತ್ತೆ. ಒಬ್ಬರು ನಮ್ಮ ಕಂಟೆಸ್ಟೆಂಟ್ ಅಂದರೆ ನನ್ನ ಫ್ರೆಂಡ್ ಆಗಿ ಒಬ್ಬ ಬೆಳೀತಾ ಇದ್ರೆ ನಮ್ಗೆ ಖುಷಿನೇ. ಎಸ್, ಯಾರೋ ಒಬ್ರು ಬೆಳಿಬೇಕು. ಹೌದು, ಖಂಡಿತ ಬೆಳಿಬೇಕು ಅನ್ನೋದು. ಬಟ್ ಈ ಸೀಸನ್ ಕೂಡ ಹಾಗೆ ಇತ್ತು. ತುಂಬ ಓವರ್ ಜಗಳನೂ ಅಲ್ಲ, ಬಟ್ ಲಿಮಿಟೆಡ್ ಜಗಳನೂ ಅಲ್ಲ, ಬಟ್ ಸ್ಟಿಲ್ ಅದೇನು ಕೊನೆ ತನಕನೂ ಕನ್ಫ್ಯೂಷನ್, ಜಗಳ ಜಾಸ್ತಿ. ಎಸ್ ಕರೆಕ್ಟ್. ಬಟ್ ಏನು ವಿಶೇಷತೆ ಗೊತ್ತಾ, ಸುದೀಪ್ ಸರ್ ಕೊನೆ ತನಕನೂ ಹೇಳ್ತಿದ್ರು, ಕೊನೆ ತನಕನೂ ಯಾರಿಗೂ ಆಟ ಅರ್ಥ ಆಗಿಲ್ಲ ಅಂದ್ರು. ಇಡೀ ಸೀಸನಲ್ಲಿ ಫೇಮಸ್ ಆಗಿರೋ ಸೀಸನ್ ಅಂದರೆ ಈ ಸೀಸನ್. ಹೌದು, ಇವಾಗ ಜಗಳನೇ ಮಾಡಿನೇ ಗೆಲ್ಲಬೇಕು ಅಂತಂದ್ರೆ ನಾನು ಗೆಲ್ದಿರೋದೇ ಒಳ್ಳೇದು. ನಾನು ಏನು ಯಾವುದಕ್ಕೆ ಬೇಕೋ ಅಷ್ಟಕ್ಕೆ ನಾನು ಇವಾಗ ಯಾವುದು ಇಂಪಾರ್ಟೆಂಟೋ ಈ ವಿಷಯಕ್ಕೆ ಜಗಳ ಆಡಲೇಬೇಕು ಅಂತ ಅನ್ಸಿದ್ರೆ ನಾನು ಜಗಳ ಆಡ್ತೀನಿ. ಸುಮ್ಮನೆ ಇವಾಗ ನಾನು ಜಗಳ ಆಡಿದ್ರೆ ಕಂಟೆಂಟು ಅನ್ನೋದಕ್ಕೋಸ್ಕರ ನಾನು ಜಗಳ ಆಡೋದು. ಹಂಗಿದ್ದು ಹಂಗೆ ಜಗಳ ಆಡಿ ಗೆಲ್ಲಬೇಕು ಅಂತಂದರೆ ನಾನು ಬೇಡ ಇಷ್ಟೇ ಸಾಕು. ಇವಾಗ ಎಷ್ಟು ಬಂದಿದೆ ಅಷ್ಟೇ ಸಾಕು ನನಗೆ. ನಿಜ. ರಕ್ಷಿತಾ ಶೆಟ್ಟಿ ಟಾಕಿಟಿವ್, ವೆರಿ ಟಾಕಿಟಿವ್. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಕನ್ನಡ ಅಷ್ಟು ಸ್ಪಷ್ಟನೆ ಇಲ್ಲ ಅಂತಂದ್ರೂ ಅವಳಿಗೆ ಅನಿಸಿದ್ದನ್ನು ಅವಳು ಆದಷ್ಟು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಚೆನ್ನಾಗಿ ಮಾತಾಡ್ತಾಳೆ, ವೆರಿ ಓವರ್ ಆ್ಯಕ್ಟಿವ್. ಎಸ್, ಫಸ್ಟ್ ಎಂಟ್ರಿ ಆಗೋ ಟೈಮಲ್ಲಿ ಸ್ಪಂದನ ಮತ್ತು ರಕ್ಷಿತಾ ಬಂದು ಕೇಳೋದಕ್ಕಿತ್ತು ಓಟ್, ಅಂದರೆ ನಾವು ಯಾರು ಮನೇಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡಲಿಕ್ಕಿತ್ತು. ದಟ್ ಟೈಮ್ ನಿಮ್ಮ ಸಪೋರ್ಟು ಸ್ಪಂದನಾಗಿತ್ತು, ಯಾಕಂದರೆ ನಿಮ್ಮ ಕೊಲೀಗ್ ಅನ್ನುವಂಥ ರೀಸನ್ಗೆ. ಅದಾದಮೇಲೆ ರಕ್ಷಿತಾ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲಿ ಅವರು ಯಾವಾಗ ಹೊರಗಡೆ ಹೋದರು, ಒಂದು ವಾರ ಬ್ರೇಕ್ ಸಿಕ್ತು, ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ಸುತ್ತಾ? ಹಂಗೇನಿಲ್ಲಪ್ಪ, ಏನು ನೋಡ್ಕೊಂಬಂದಿಲ್ವಲ್ಲ. ಹೊರಗಡೆ ಇದ್ರೂ ಯಾವುದೋ ಒಂದು ರೂಮಲ್ಲಿ, ಸೀಕ್ರೆಟ್ ರೂಮಲ್ಲಿ ಇದ್ರಂತೆ. ಅಲ್ಲೂ ಏನು ನಮಗೇನು ತೋರಿಸಿಲ್ವಂತೆ ಅವಾಗ. ಸೊ ಒಳಗೆ ಬಂದಮೇಲೆ ಅವ್ರು ಅವ್ರು ಆಡಿದ್ದಾರೆ. ಫಸ್ಟ್ ವೀಕಿಂದ ಇದ್ದಿದ್ರು ಹಂಗೆ ಆಡ್ತಾಯಿದ್ದೆ ನಾನು, ಗೊತ್ತಿಲ್ಲ. ನಿಜ. ರಘು ವೆರಿ ಸ್ಟ್ರಾಂಗ್ ಮ್ಯಾನ್, ವೆರಿ ಸೆನ್ಸಿಟಿವ್ ಮ್ಯಾನ್. ತುಂಬ ಚೆನ್ನಾಗಿ ಪ್ರೀತಿ ಕೊಟ್ಟರೆ ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ಸ್ವಲ್ಪ ಆವಾಜ್ ಹಾಕಿದ್ರೆ ತುಂಬ ಚೆನ್ನಾಗಿ ಆವಾಜ್ ಹಾಕ್ತಾರೆ. ಇಸ್ ವೆರಿ ಗುಡ್, ಅಂದರೆ ವೆರಿ ಸಪೋರ್ಟಿವ್. ಒಂದೊಳ್ಳೆ ಬುದ್ಧಿಮತ್ತೆ ಕೇಳಬೇಕು ಅಂತಂದರೆ, ಒಂದು ಸಜೆಷನ್ ಬೇಕು ಅಂದರೆ ಅವ್ರನ್ನ ಕೇಳ್ಬೋದು. ಅಶ್ವಿನಿ ಗೌಡ ಒಳ್ಳೆಯವರೇ, ಕೋಪ ಜಾಸ್ತಿ, ಕೋಪದ ಕೈಗೆ ಬುದ್ಧಿ ಕೊಡ್ತಾರೆ. ಎಸ್, ಶಿ ಇಸ್ ಗುಡ್. ನನಗೆ ಯಾವತ್ತೂ ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗಿಲ್ಲ. ಅವ್ರು ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಎಲ್ರಿಗೂ ಗೊತ್ತು, 1 hour 2 hour ಬೇಕಾದರೂ ಮಾತಾಡ್ತಾರೆ. ಸೊ ಶಿ ಈಸ್ ವೆರಿ ಗುಡ್ ಅಟ್ ಟಾಕಿಂಗ್. ಬಟ್ ಕೊನೆಗೆ ಟಾಸ್ಕ್ ಅಂತೂ ತುಂಬ ಬೆಸ್ಟಾಗಿ ಆಡಿದ್ರಲ್ಲ. ಏನು ಮೋಟಿವೇಶನ್ ಅಂತ ಕೇಳಿದ್ರೆ ನೀವು ಮಾತಾಡಿದ್ರೆ ಆ ಟೈಮಲ್ಲಿ ಏನು ಮಾತಾಡ್ತಿದ್ರು ಅವರು? ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಿ ತುಂಬ ಚೆನ್ನಾಗಿ. ನಾನು ಹೇಳ್ತಿದ್ದೆ ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದೀರಾ, ಸಕ್ಕದಾಗಿ ಆಡಿದ್ರಿ, ತಲೆನೇ ಕೆಡಿಸ್ಕೊಂಬೇಡಿ ಅಂತ. ಅಂದರೆ ಅವ್ರು ಆಡಿದ್ದಾರೆ ಅಷ್ಟೇ. ಹೌದು. ಎಸ್. ಜಾಹ್ನವಿ ತುಂಬ ಒಳ್ಳೆಯವರು, ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆಯವರು. ಆ್ಯಂಡ್ ಸುಮ್ಮನೆ ಬೇಡದೇ ವಿಷಯ ಮಾತಾಡಿ ಅವ್ರು ಬೇಕು ಅಂತ ಕೆಟ್ಟವರಾಗಬೇಕು ಅನ್ನೋದಕ್ಕೋಸ್ಕರ ಏನೋ ಮಾಡ್ತಿದ್ರು ಅಂತ ನನಗನ್ನಿಸ್ತು. ಆದರೆ ತುಂಬ ಒಳ್ಳೆಯವರು. ಅವ್ರು ಅಡುಗೆ ಹೇಗೆ ಮಾಡ್ತಿದ್ರು? ಅವರು ಸಾಕಾಗಿ ಮಾಡ್ತಿದ್ರು. ಬೇರೆಯವರೆಲ್ಲ ಮಾಡ್ಬೇಕಂದ್ರೆ ಲೇಟ್ ಆಗೋದು, ಅವರು ಒಂದು ಅರ್ಧ ಗಂಟೆಯಲ್ಲಿ ಅಡುಗೆ ಮಾಡೋರು, ಅದು ಸಾಕಾಗಿರೋದು, ವೆರಿ ಟೇಸ್ಟ್ ಆಗಿರೋದು. ಸ್ಟಾರ್ಟಿಂಗೆಲ್ಲ ಅವರೇ ನಮ್ಗೆ ಅನ್ನದಾತರು. ಯಾರೇ ಇದ್ರೂ ಅವ್ರನ್ನೇ ಕರಿತಾ ಇದ್ರು, ಮೇಡಮ್ ನೀವೇ ಮಾಡ್ಬಿಡಿ ಪ್ಲೀಸ್ ಅಡುಗೆ. ಅಂದರೆ ಟೀಮ್ ಡಿವೈಡ್ ಆಗ್ತಿತ್ತು ಆ ಟೈಮಲ್ಲಿ, ಅವ್ರನ್ನೇ ಕರಿತಾ ಇದ್ರಿ, ನೀವೇ ಮಾಡ್ಬಿಡಿ ಮೇಡಮ್ ಪ್ಲೀಸ್ ಅಂತ ಮಾಡ್ತಾಯಿದ್ರು.
ಎಸ್. ಕಾವ್ಯ. ಸೆನ್ಸಬಲ್, ವೆರಿ ಗುಡ್ ಅಟ್ ಟಾಕಿಂಗ್. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ಲು. ಶಿ ಇಸ್ ಗುಡ್. ಎಸ್. ರಾಶಿಕಾ. ಟಾಸ್ಕ್ ಕ್ವೀನ್, ವೆರಿ ಗುಡ್ ಬೈ ಹಾರ್ಟ್. ನನಗೆ ಒಳಗಡೆ ಇರಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿದ್ದು ಹುಡುಗಿ. ನಾನು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಜಾಸ್ತಿ ಅಂತಂದ್ರು, ಅವ್ರು ನನಗೆ ಸಪೋರ್ಟ್ ಮಾಡಿದ್ದು ಹುಡುಗಿ. ಜಾಸ್ತಿ ಮಾತಾಡ್ತಾಳೆ, ಆದರೆ ಶಿ ಇಸ್ ವೆರಿ ಗುಡ್. ಧ್ರುವಂತ್ ನನಗೆ ಅವ್ರಿಗೆ ವೈಬ್ ಸೆಟ್ ಆಗಿಲ್ಲ ಇಡೀ ಸೀಸನಲ್ಲಿ. ಸೆಟ್ ಆಗಿಲ್ಲ ಅಂದ್ರೂ ಒಳ್ಳೆ ವ್ಯಕ್ತಿ, ದೇವತಾ ಮನುಷ್ಯ ಅಂತಲೇ ನಾವೆಲ್ಲರೂ ಹೇಳೋದು. ದೇವತಾ ಮನುಷ್ಯ, ದೇವರ ಪೂಜೆ ಜಾಸ್ತಿ ಮಾಡ್ತಾರೆ. ಜೈ ಮಹಾಕಾಲ್ ಅಷ್ಟೇ. ಸೂರಜ್. ನನಗೆ ಒಂದೆರಡು ಸಿಚುವೇಶನಲ್ಲಿ ತುಂಬ ಖುಷಿಯಾಗಿದ್ದೇನು ಅಂದರೆ, ರಾಶಿಕಾ ವಿಷಯ ಬಂದಾಗ ಸುದೀಪ್ ಸರ್ ಹತ್ರ ಅದೇ ಒಂದು ಲೆಟ್ರ್ ಬರುತ್ತೆ, ಸೂರಜ್ ಆಟ ನಿಮ್ಮಿಂದ ಹಾಳಾಗ್ತಿದೆ ಅಂತ ಅಂದಾಗ ಅವ್ರು ಫಸ್ಟ್ ಕೈ ಎತ್ಬಿಟ್ಟು ಮಾತಾಡ್ತಾರೆ. ನನ್ನ ಆಟ ಹಾಳಾಗ್ತಿದ್ರೆ ಅದು ನನ್ನಿಂದ ಅವಳಿಂದ ಅಂತೂ ಅಲ್ಲ ಅಂತ. ಅದು ತುಂಬ ಖುಷಿಯಾಯಿತು. ಅಂದರೆ ಅವ್ರು ಏನೇ ಅವ್ನು ತಪ್ಪಿದ್ರೂ, ಅವ್ನು ತಪ್ಪಿಲ್ಲ ಅಂದ್ರೂ ಇನ್ನೊಬ್ಬರ ಮೇಲೆ ತಪ್ಪೆತ್ತಾಕಲ್ಲ ಅವನು. ಸೊ ಈಸ್ ಗುಡ್. ಈಗ ಸೀರಿಯಲಲ್ಲಿ ಬೇರೆ ಚಾನ್ಸ್ ಸಿಕ್ಕಿದೆ, ನಿಮ್ಮ ಹತ್ರ ಏನಾದರೂ ಟಿಪ್ಸ್ ಕೇಳಿದ್ರೆ ಆಮೇಲೆ ಕಲಿತಾರೆ. ಏನು ನಮ್ಮ ಹತ್ರ ಏನು ಟಿಪ್ಸ್ ಕೇಳೋ ಅಂಥದ್ದು ಏನಿಲ್ಲ. ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡು ಅಂತ ಅಂದರೆ ಈಸ್ ವೆರಿ. ಎಸ್. ಡಾಗ್ ಸತೀಶ್. ಸಾವುಕಾರ ಅಷ್ಟೇ ಸಾಕು, ಬೇರೆ ಜಾಸ್ತಿ ಮಾತಾಡೋದು ಬೇಡ, ಸಿಂಪಲ್ ಆಗಿ ಸಾಹುಕಾರ. ಎಸ್. ಚಂದ್ರಪ್ರಭಾ. ಮಗು, ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ತುಂಬ ಪ್ರಯತ್ನ ಪಡ್ತಾರೆ. ತುಂಬ ಚೆನ್ನಾಗಿರ್ತಾರೆ ಎಲ್ಲರ ಜೊತೆ, ಖುಷಿಯಾಗಿರ್ತಾರೆ. ಆದಷ್ಟು ಎಲ್ಲರೂ ನಗಿಸ್ತಾರೆ. ಮಲ್ಲಮ್ಮ. ಅವ್ರಿಗೇನು ಗೊತ್ತಾಗಲ್ಲ ಅಂತಲೂ ಅಂದ್ಕೊಳಕ್ಕಾಗಲ್ಲ, ಎಲ್ಲ ಗೊತ್ತಾಗುತ್ತೆ ಅಂತಲೂ ಅಂದ್ಕೊಳಕ್ಕಾಗಲ್ಲ. ಒಂದು ಸಿಚುವೇಷನಲ್ಲಿ ಇವ್ರು ಗೊತ್ತಾಗಲ್ಲ ಅಂತ ಅಂದ್ಕೋಬೇಕು, ನಾವೇ ಅಂದ್ಕೋಬೇಕು ಇವ್ರಿಗೆ ಗೊತ್ತಾಗಲ್ಲ ಅಂತ. ಒಂದು ಸಿಚುವೇಷನಲ್ಲಿ ಇವ್ರಿಗೆ ಗೊತ್ತಾಗುತ್ತೆ, ಯಾಕಂದರೆ ಅಷ್ಟು ಮೆಚ್ಯೂರ್ಡಾಗಿ ಮಾತಾಡ್ತಾರೆ ಒಂದೊಂದು ಸಿಚುವೇಷನಲ್ಲಿ. ಒಂದೊಂದು ಸಿಚುವೇಷನಲ್ಲಿ ಗೊತ್ತಾಗಲ್ಲ ಅವ್ರಿಗೆ, ನಮಗೆ ಅರ್ಥ ಆಗ್ಬಿಡುತ್ತೆ, ಅವ್ರಿಗೆ ಗೊತ್ತಾಗಲಿಲ್ಲ ಬಿಡು ಅಂತ. ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಇವಂಗೆ ಇದಾಗಲಿ ಅದಾಗಲಿ ಅಂತ. ಏನೋ ಒಂದು ಇವ್ರ ಮೇಲೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ರೆ ಅದನ್ನು ಏನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ. ಮಾಳು ನಮ್ಗೆ ಉತ್ತರ ಕರ್ನಾಟಕ ದೋಸ್ತ. ತುಂಬ ಖುಷಿಯಾಗುತ್ತೆ ಅಲ್ಲಿ ಒಳಗಡೆ ಬಂದಮೇಲೆ ಅವ್ರನ್ನ ಮೀಟ್ ಮಾಡಿ. ಅವಂಗೂ ಒಂಥರ ನಿಷ್ಕಲ್ಮಶ ಮನಸ್ಸು, ಯಾರಿಗೂ ಜಾಸ್ತಿ ಮಾತಾಡದೇ ಇದ್ರೂ ಒಂಥರ ನಮ್ಮ ಹತ್ರ ಮಾತಾಡ್ತಿದ್ದ. ಬಟ್ ಎಲ್ಲರ ಜೊತೆ ಜಾಸ್ತಿ ಇದು ಅಟ್ಯಾಚ್ಮೆಂಟ್ ಇರಲಿಲ್ಲ, ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಇತ್ತು. ಸೊ ಅವ್ನು ಸಿಕ್ಕಿದ್ದು ಖುಷಿ. ಎಸ್. ಮಾಡೋದು ಯಾವ ಹಾಡು ನಿಮಗೆ ತುಂಬ ಇಷ್ಟ ಆಗ್ತಿತ್ತು? ಕಡಿಬೇಡ ಮಾವ, ಅದು ಚೆನ್ನಾಗಿ ಹಾಡ್ತಾ ಇರ್ತಿದ್ರಾ ನೀವು? ಯಾವತ್ತಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ಹತ್ರ ಈ ಹಾಡು ಹಾಡಿ? ಅವ್ನು ಆಡ್ತಾನೆ ಇದೆ ಪಾಪ, ಇರೋ ಬರೋರೆಲ್ಲ ಹಿಂಸೆ ಕೊಡ್ತಾ ಇದ್ರು ಅವನಿಗೆ. ನಾನು ಸೇರ್ಕೊಂಡು ಯಾವಾಗ ಕೊಡ್ತಾನೆ. ಕರೆಕ್ಟ್. ಸ್ಪಂದನ. ನನ್ನ ಬೆಸ್ಟ್ ಫ್ರೆಂಡು, ಒಳ್ಳೆ ಹುಡುಗಿ. ತುಂಬ ಸೆನ್ಸಿಬಲ್ ಆಗಿ ಮಾತಾಡ್ತಿದ್ಲು. ಯಾವ್ದು ಕರೆಕ್ಟು ಯಾವ್ದು ರಾಗು ಅಂತ ಅವಳು ತಿಳ್ಕೊತಿದ್ಲು. ಕರೆಕ್ಟ್ ಅಂದರೆ ಕರೆಕ್ಟ್ ಅಂತಿದ್ಲು, ರಾಂಗ್ ಅಂದರೆ ರಾಂಗ್ ಅಂತಿದ್ಲು. ಅಲ್ಲಿದ್ದವ್ರು ಎಲ್ಲರ ಜೊತೆ ಚೆನ್ನಾಗಿದ್ಲು. ಮಂಜು ಭಾಷಿಣಿ. ಅಮ್ಮ, ಅವ್ರ ಹತ್ರ ಅವ್ರು ಇದ್ದಿದ್ರೆ ಪ್ರತಿಯೊಬ್ಬರು ಅವ್ರ ಹತ್ರ ಸಜೆಷನ್ ಕೇಳ್ತಿದ್ರು ನನ್ನ ಪ್ರಕಾರ. ಯಾಕಂದರೆ ಅಷ್ಟು ಕರೆಕ್ಟಾಗಿ ಅವ್ರ ಒಪಿನಿಯನ್ ತಿಳಿಸ್ತಿದ್ರು. ಅವ್ರ ಒಪಿನಿಯನ್ ಹೇಳಿದಾಗ ಅಷ್ಟು ಇದು ಕರೆಕ್ಟು ಅಂತ ಅನಿಸ್ತಿತ್ತು. ಸೊ ಶಿ ಈಸ್ ವೆರಿ ಗುಡ್ ಅಟ್ ಟೆಲ್ಲಿಂಗ್ ಅವರ್ ಒಪಿನಿಯನ್. ಅಶ್ವಿನಿ. ಎಸ್. ವೆರಿ ಸಪೋರ್ಟಿವ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಏನು ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಮಾತಾಡ್ತೀನಿ ನೀನು ಅಂತ. ಅಷ್ಟು ಕ್ಲೀನಾಗಿ, ಅಷ್ಟು ಸ್ಪಷ್ಟ ಕನ್ನಡ ಮಾತಾಡ್ತಿದ್ರು. ಸೊ ಗುಡ್ ಫ್ರೆಂಡ್. ರಿಷಾ. ಏನಿಲ್ಲ. ಅಮಿತ್. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅಲ್ಲಿ ಮಾತಾಡಲಿಲ್ಲ. ಸೊ ಅಲ್ಲಿ ನಮಗೆ ಅವ್ರಿಗೆ ಅಷ್ಟು ಕನೆಕ್ಷನ್ ಬೆಳೆದಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಈಸ್ ವೆರಿ ಸೆನ್ಸಿಬಲ್. ಅಭಿಷೇಕ್. ನಮ್ಮ ಚಡಿ ದೋಸ್ತ. ಅಲ್ಲೊಳಗಡೆ ಹೋದ್ಮೇಲೆ ಒಂದು ಒಳ್ಳೆ ಏನೋ ಒಂದು ಆಯಿತು ಅಂತಂದರೆ ಅವ್ನು ಸಿಕ್ಕಿದ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಎಲ್ಲರ ಜೊತೆ ಚೆನ್ನಾಗಿರ್ತಾನೆ. ಅವ್ನು ತಪ್ಪಿಲ್ಲ ಅಂದರೂ ಸಾರಿ ಕೇಳ್ತಾನೆ. ಇಸ್ ಗುಡ್ ಬೈ ಹಾರ್ಟ್. ಅಭಿಷೇಕ್ ಅವರು ಇಂಟರ್ವ್ಯೂ ಮಾಡುವಾಗ ಅಭಿಷೇಕ್ ಅವರ ಅಮ್ಮನ ಜೊತೆನೂ ಕೂಡ ನಾನು ಮಾತಾಡಿದ್ದೆ. ಅಮ್ಮ ಮೇ ಬಿ ಅರ್ಧ ಎಪಿಸೋಡ್ ನಿಮ್ಮ ಬಗ್ಗೆನೇ ಮಾತಾಡಿದ್ದಾರೆ. ಅಷ್ಟು ಅಂದರೆ ನೀವಿದ್ದಿರೋದಕ್ಕೆ ಅವನಿಗೂ ಸಪೋರ್ಟ್ ಆಯಿತು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ನೀವು ಆ ವಿಡಿಯೋ ಏನಾದರೂ ನಮ್ಮ ಚಾನಲಲ್ಲೇ ಇದೆ, ಈ ಮಾಯಾ ಚಾನಲ್ ನೋಡಿದ್ರೆ ಅರ್ಧ ನಿಮ್ಮ ಬಗ್ಗೆನೇ ಮಾತಾಡಿದ್ದಾರೆ. ಸೊ ಅವ್ರ ಅಮ್ಮನ ಬಗ್ಗೆ ಏನು ಹೇಳ್ತೀರಾ? ನಾನು ಹೊರಗಡೆ ಬಂದಮೇಲೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿದೆ, ಇನ್ನೂ ಮೀಟ್ ಮಾಡಿಲ್ಲ. ಫೋನಲ್ಲಿ ಮಾತಾಡಿದ್ದೀನಿ. ಶಿ ಇಸ್ ವೆರಿ ವೆರಿ ಗುಡ್ ಬೈ ಹಾರ್ಟ್. ಅಂದರೆ ನಮ್ಮಮ್ಮ ನನಗೋಸ್ಕರ ಪೂಜೆ ಮಾಡೋದು ನಾನು ನೋಡಿದ್ದೀನಿ. ಅಂದರೆ ನಾನು ಗೆಲ್ಲಬೇಕು ಅಂತ ದೇವ್ರ ಪೂಜೆ ಮಾಡಿ ಅವರು ಮಾಡಿದಾರಂತೆ. ಹೌದು, ಅಲ್ಲೇ ಗೊತ್ತಾಗುತ್ತೆ. ಇವಾಗ ಅಭಿ ಹೆಂಗೆ ಅಂತ ಗೊತ್ತಾಗಬೇಕು ಅಂದರೆ ಅವ್ರ ಅಮ್ಮನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಒಳ್ಳೆಯವರು. ಯಾಕಂದರೆ ಇನ್ನೊಬ್ರು ಗೆಲ್ಲಬೇಕು ಅಂತ ಯಾರೂ ಅಷ್ಟು ಮಾಡಲ್ಲ. ಇಲ್ಲ ಅಂದ್ಬಿಟ್ಟು ಅವರು ಊಟ ಬಿಟ್ಟು ಏನೇನೋ ಪೂಜೆ ಎಲ್ಲ ಮಾಡಿ ಆ ಥರ ಎಲ್ಲ ಮಾಡ್ತಿದ್ರಂತೆ. ನನಗೆ ಲೈಕ್ ಇನ್ನೊಬ್ರು ಅಮ್ಮ ಸಿಕ್ಕಿದ್ರು ಅವನ ಥರ. ಎಸ್. ಧನುಷ್. ತುಂಬ ಒಳ್ಳೆಯವನೂ ಅಲ್ಲ, ತುಂಬ ಕೆಟ್ಟವನೂ ಅಲ್ಲ.
ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದ್ದ, ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಿದ್ದ. ಜಾಸ್ತಿ ಕಾಂಟ್ರವರ್ಸಿ ಇಷ್ಟ ಆಗ್ತಿರ್ಲಿಲ್ಲ. ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಗೆಲ್ತಾ ಇದ್ನೇನೋ, ಬಟ್ ನನಗಿಷ್ಟ ಇರಲಿಲ್ಲ. ಸೆನ್ಸಿಬಲ್ ಆಗಿದ್ದ, ಫೋಕಸ್ಡ್ ಆಗಿದ್ದ, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದ ಅಂತ. ಕಾಂಟ್ರವರ್ಸಿ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ನೀವು ತುಂಬ ಕಾನ್ಷಿಯಸ್ ಆಗಿ ಆಟ ಅಲ್ಲ, ಕಾನ್ಷಿಯಸ್ ಅಂತಲ್ಲ, ನನಗೆ ಇದು ಬೇಡ, ಇದು ನನಗೆ ಸೇರಿದ್ದಲ್ಲ, ಇದು ಬೇಡ, ಇದು ನನಗೆ ಸೇರಿದ್ದಲ್ಲ. ಸೊ ನಾನು ಇಲ್ಲಿ ಹೊರಗಡೆನೂ ಹಂಗೆ ಇರೋದು. ನನಗೆ ಸೇರಿದ್ದಲ್ಲ, ಇದು ನನ್ನ ವಿಷಯ ಎಲ್ಲ ಮಾತಾಡೋದು ಬೇಕಾಗಿಲ್ಲ ಅಂತಂದರೆ ನಾನು ಮಾತಾಡಲ್ಲ. ಸುಮ್ಮನೆ ಇಲ್ಲ ನಂದು ಒಂದಿರಲಿ, ನಾನು ಕಾಣಿಸ್ಕೋಬೇಕು ಅಂತ ನಾನು ಯಾವತ್ತೂ ಮಾತಾಡಿ. ಮನೆಯಲ್ಲಿ 2 ಒಪಿನಿಯನ್ ಕೊಡ್ತಾರೆ ಅನ್ನುವಂಥ ಒಂದು ಡಿಸ್ಕಷನ್ ಆಗ್ತಾಯಿತ್ತು. ನಿಮ್ಗೆ ಹೇಳ್ತಾ ಇದ್ರು, ಆ ಹೇಳೋ ಟೈಮಲ್ಲಿ ನೀವು ಕೊಡ್ತಾ ಇದ್ದೀರಾ, ಅಥವಾ ನಿಮಗೆ ಅಲ್ಲೂ ಮಾತಾಡಬೇಕು ಅಂತಿತ್ತ, ಇಲ್ಲೂ ಮಾತಾಡಬೇಕು ಅಂತಿತ್ತ, ಅಥವಾ ನಿಮ್ಮ ರಿಯಲ್ ಒಪಿನಿಯನಲ್ಲಿ ಹೋಗಿ ನೀವು ಕನ್ವೆ ಮಾಡ್ತಿದ್ರಾ? ನಾನು ಕೇಳಿದ್ರೆ ಮಾತ್ರ ನಾನು ಹೇಳ್ತಾ ಇದ್ದು. ನನ್ನ ಒಪಿನಿಯನ್ ಪಾಸೇ ಮಾಡ್ತಿರ್ಲಿಲ್ಲ. ಓಕೆ, ನಮಗೆ ಹೆಂಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ನೀವು ಹೋಗಿ ಮಾತಾಡ್ತಿದ್ದೀರಾ ಅನ್ನೋದು. ನಾನು ಕೇಳಿದ್ರೆ ಮಾತ್ರ ನಾನು ಒಪಿನಿಯನ್ ಪಾಸ್ ಮಾಡ್ತಿದ್ದೆ. ಒಂದೇ ಒಂದು ಸತಿ ಮಾತ್ರ ನಾನು ಹೋಗಿ ಹೇಳಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಪ್ರತಿ ಸತಿನೂ ಅವ್ರು ಬಂದು ನಾನು ಕೇಳಿದಾಗ ಮಾತ್ರ ನಾನು ಒಪಿನಿಯನ್ ಪಾಸ್ ಮಾಡಿರೋದು ಹೊರತು ನಾನು ಪಾಸ್ ಮಾಡಿದ್ದೆ. ಓಕೆ, ಇಲ್ಲೂ ತಪ್ಪಿರುತ್ತೆ, ಅಲ್ಲೂ ತಪ್ಪಿರುತ್ತೆ. ಆಲ್ಮೋಸ್ಟ್ ಎಲ್ಲ ಅಲ್ಲಿ ಇಬ್ಬರು ಕಡೆನೂ ತಪ್ಪಿರುತ್ತೆ. ಸೊ ಇಬ್ಬರು ತಪ್ಪು ಅಂದಾಗ ಸೇಫ್ ಬುಕ್ಕಲ್ಲಿ ಇರೋಕ್ಕೆ ಟ್ರೈ ಮಾಡ್ತೀವಿ, ಗುಡ್ ಬುಕ್ಸಲ್ಲಿ ಇರೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತನವರು. ತಪ್ಪು ಅಂತ ಇಬ್ಬರಿಗೂ ಹೇಳ್ತೀನಿ. ಹೆಂಗೆ ಗುಡ್ ಬುಕ್ಸ್ ಆಗುತ್ತೆ ಅಂತ ನಾನು. ಇಬ್ಬರು ಸರಿ ಅಂದರೆ ಗುಡ್ ಬುಕ್ಸ್ ಓಕೆ, ಇಬ್ಬರು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂದಮೇಲೆ ಇಬ್ಬರು ಹತ್ರನೂ ದುಶ್ಮನಿ ಆಗಿರ್ತೀನಿ ನಾನು. ನನಗೆ ಸಪೋರ್ಟ್ ಮಾಡಿಲ್ಲ ಅಂತ. ಸೊ ಹೆಂಗೆ ಗುಡ್ ಬುಕ್ಸಲ್ಲಿ ಇರ್ತೀನಿ ನಾನು ಅಂತ ನಾನು. ಸೊ ಹಂಗೆ ನಡ್ಕೊಂಬಂತ ಅಲ್ಲಿ ಅವರು. ಎಸ್, ಅದು ಏನಾಗುತ್ತೆ ಹೇಳಿ, ನಮಗೂ ಏನನ್ಸಿ, ಈಗ ಹೊಸ ಪರ್ಸ್ಪೆಕ್ಟಿವ್ ಇದು. ಕೇಳಿದಾಗ ನಾನು ಹೇಳ್ತಿದ್ದೆ ಅನ್ನೋದು, ಬಟ್ ನಾವೇನು ಅಂದ್ಕೊಂಡಿದ್ವಿ, ನೀವೇ ಹೋಗಿ ಅದನ್ನು ಕನ್ವೆ ಮಾಡ್ತಾ ಇದ್ರಿ ಅನ್ನೋದು. ನೋಡಿ, ಅದು ಆ್ಯಕ್ಚುಲಿ ಹೊಸ ಪರ್ಸ್ಪೆಕ್ಟಿವ್ ಈಗ ಓಪನ್ ಆಗಿರೋದು.